ರಾಜ್ಯದಲ್ಲಿ ಎಲ್ಲೆಲ್ಲೂ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಲಕ್ಕುಂಡಿಯ ನಿಧಿ ಅಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಕೂಡ ನಿಧಿ ಅನ್ನೋ ಶಬ್ದ ಕೇಳೋದಕ್ಕೆ ಚೆನ್ನಾಗಿದೆ. ಹೀಗಾಗಿ ನಾವು ಮತ್ತೆ ಮೆನ್ಷನ್ ಮಾಡ್ತಾ ಇದೀವಿ ಅದನ್ನ. ಈಗ ನಾವು ವಾಪಸ್ ಗಂಗಮ್ಮ ಅವರ ಸಹೋದರ ಗುಡ್ದಪ್ಪ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುಡ್ದಪ್ಪ ಅವರೇ, ನಿಮ್ಮ ಪೂರ್ವಜರ ಕುಲಕಸಬ್ ಏನಾಗಿತ್ತು ಅಂತ ಒಂದು ಕುತೂಹಲ ನನಗೆ. ಈ ಸಾಮಂತರ ಜೊತೆಗೆ ಏನಾದರೂ ಕೆಲಸ ಮಾಡ್ತಾ ಇದ್ರು, ರಾಜ ಆಡಳಿತದ ಟೈಮ್ನಲ್ಲಿ ನಿಮ್ಮ ಮನೆಯವ್ರು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಹಂಗೇನಾದರೂ ಇದಾವ? ಕೃಷಿ ಇಲ್ಲಿ ಇದು ಮಾಡ್ತಿದ್ರಿ ಕಾಯಿ ಮುಂಚೆಯಿಂದ ಕೃಷಿ ಇದ್ರಾಗ ಮಾಡ್ತಿದ್ರಿ. ಮುಂಚೆಯಿಂದ ಕೃಷಿ ಇದನ್ನ ಮಾಡ್ತಿದ್ರ ತೋಟದ ಹೊಲ್ದಾಗ. ಈ ಗಂಗಮ್ಮ ಅವರೇ ನಿಮ್ಮ ಮನೇಲಿ ಇರೋದಾ? ಎಂತ ಈಗ ನಮ್ಮ ಮನೆಗ ಅದಾವ, ನಮ್ಮ ಮನೆಗ ಅದಾವ್ರಿ ಈಗ ಆಕಿ. ಈಗ ಆ ಜಾಗ ಇದೆಯಲ್ಲ ಗುಡ್ದಪ್ಪ ಅವರೇ, ಆ ಜಾಗ ನಿಮ್ಮ ಪೂರ್ವಜರ ಕಾಲದಿಂದ ನಿಮಗೆ ಬಂದಿದ್ದ, ನಿಮ್ಮ ತಲೆತಲಾಂತರದಿಂದ ನಿಮಗೆ ಬಂದಿರೋದಾ, ಅಥವಾ ಮಧ್ಯ ಮಾರ್ಗದಲ್ಲಿ ಏನಾದರೂ ಖರೀದಿ ಮಾಡೋದು ಜಾಗನ? ಯಾವುದು ಅದು ಒಂದೇದ್ದು ಅವ್ರು ದಡಪ್ಪ ಹಿಡಿದಿದ್ರಿ. ಈಗೇನು ಹಿಡ್ತಾರಲ್ರಿ, ಈಗ ನಿಧಿ ಸಿಕ್ಕೈತಲ್ಲ ಅಲ್ಲಿ 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 ಏನೈತಲ್ಲ, ಈ ನಮ್ಮ ಅವ್ರ ದಡಪ್ಪ ಹಿಡ್ಕೊಂಡು, ಅವ್ರ ದಡಪ್ಪ ಅಂದ್ರಿ, ಅದು ದಡಪ್ಪಂದು ಈಗ ಹಿಡ್ಕಣನ್ರಿ, ನಮ್ಮ ಹಳಿಯ ಹಿಡ್ಕಣನ್ರಿ. ಹಿಡ್ದಿದ್ದ ಅಷ್ಟು ಮಾತ್ರ ಗೊತ್ತಾವು, ಹಿಂದಿಲ್ದ ನಮಗೇನು ಗೊತ್ತಿಲ್ಲ. ನಿಧಿ ಸಿಗೋಕ್ ಮುಂಚೆ ಎಷ್ಟು ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಿ ನೀವು ಅಲ್ಲಿ? ಅದು ಈಗ ಯಾಕಂದ್ರೆ ಈಗ ಆಕಿ ಪರಿಸ್ಥಿತಿ ಭಾಳ ಗಂಭೀರ. ಈಗ ಯಾಕ ಮೊದ್ಲ ಗಂಡ ಸತ್ಬಿಟ್ಟಾನ, ಈಗ ಗಂಡ ಸತ್ತನಲ್ಲ, ಈಗ ಆಕಿ ಭಾಳ ಈಗ ಅದನ್ನಾರ ಮನಿಯಾರ ಕಟ್ಟಿ ಕೊಡ್ಬೇಕಂತ ನಾವು ಮಾಡಕ್ ಹೋಗಿದ್ವ್ರ. ಅದೇನ ಇರ್ಲಿ ಅಂತ ತ್ರಾಸ ಹಾಕ್ಕೊಂಡು ಮಾಡಿದ್ವಿ, ಮಾಡಕ್ ಹೋದ್ವಿ. ಮತ್ತೆ ಇದು ಒಂದು ಹಿಂಗೆ ಆತ. ಮತ್ತೆ ಈಗ ನಮ್ಮ ಮನ್ಯಾಗ ಅದಾಳ, ಈಗ 3-4 ವರ್ಷ ಆತು. ಮತ್ತೆ ಇದ್ರಿಂದ ಏನು ಮಾಡ್ತೀರಿ ಮಾಡ್ರಿ. ಒಟ್ಟ ಗೌರ್ಮೆಂಟ್ನವ್ರು ಈ ಸಿದ್ದು ಪಾಟೀಲ್ ಅವರು ಇವ್ರಿಗೆಲ್ಲ ಹೇಳಿವ್ರಿ. ಸರ್ಕಾರ ಏನ್ ನಿಮ್ ಕೈ ಬಿಡಲ್ಲ ಗುಡ್ದಪ್ಪನವ್ರೆ, ಖಂಡಿತ ಏನಾದ್ರೂ ಒಂದು ವ್ಯವಸ್ಥೆ ಆಗೇ ಆಗುತ್ತೆ. ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ. ನಾನು ವಕೀಲರನ್ನ ಮಾತನಾಡಿಸ್ತೀನಿ, KL ಪಾಟೀಲ್ ಅವ್ರನ್ನ. ಪಾಟೀಲ್ ಸರ್, ನಾನ್ ತಿಳ್ಕೊಂಡಿರೋ ಪ್ರಕಾರ ಯಾವ್ದಾದ್ರು ಒಂದು ವಸ್ತು ಸಿಕ್ಕಿದ್ರೆ ಆ ವಸ್ತು ಯಾವ ಕಾಲದ್ದು, ಯಾವ ಕಾಲಘಟ್ಟದ್ದು ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಕೆಮಿಕಲ್ ಟೆಸ್ಟ್ಗಳನ್ನ ಮಾಡ್ತಾರೆ ಪುರಾತತ್ವ ಇಲಾಖೆಯಲ್ಲಿ. ಕಾರ್ಬನ್ ಡೇಟಿಂಗ್ ಅಂತ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಒಂದು ರಿಪೋರ್ಟ್ ಕೊಡ್ತಾರೆ, ಇದು ನಿಧಿನ ಅಲ್ವಾ, 100 ವರ್ಷಕ್ಕಿಂತ ಹಳೆದ್ದ ಅಲ್ವಾ ಅಂತಂದ್ಬಿಟ್ಟು. ಈಗ ಆ ಟೆಸ್ಟ್ ಆಗಿ ರಿಪೋರ್ಟ್ ಬರಬೇಕಾ ಸರ್? ಹೌದು. ಎಷ್ಟು ಸಮಯ ಬೇಕಾಗತ್ತೆ ಸರ್ ಒಂದು ರಿಪೋರ್ಟ್? ಹೌದು. ಡೆಪ್ಟಿ ಕಮಿಷನರು ಅದ್ರ ಬಗ್ಗೆ ಅವ್ರಿಗೆಲ್ಲ ರಿಪೋರ್ಟ್, ಸ್ಟೇಟ್ ಗೌರ್ಮೆಂಟಿಗೆ ರಿಪೋರ್ಟ್ ಕಳಿಸಿ, ಆ ನಂತರ ಆ ರಿಪೋರ್ಟ್ ತಗೊಂಡ್ಬಿಟ್ಟು ವಿದಿನ್ 4 months ಅವರು ಇವ್ರಿಗೆ ನೋಟಿಸ್ ಕೊಡಬೇಕು ಅಂತ ಇದೆ. ಯಾರು ಜಾಗದ ಮಾಲೀಕರು, ಯಾರು ಹುಡುಕಿದ್ದಾರೆ ಅದರ ಬಗ್ಗೆ ಅವರಿಬ್ಬರಿಗೂ ನೋಟಿಸ್ ಕೊಡಬೇಕು. ಹುಡುಕಿದವರು ಜಾಗದ ಮಾಲೀಕರು ಬೇರೆ ಇದ್ರೆ ಅದು ಅವ್ರಿಗೆ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂತ ಇದೆ. ಆದ್ರೆ ಅವಾಗ ಮಾತ್ರ ಜನರಿಗಿರೋ ಒಂದು ಕುತೂಹಲ, ಎಷ್ಟು ಗ್ರಾಮ್ ಅಥವಾ ಎಷ್ಟು KG ಸಿಕ್ಕಿದ್ರೆ ಅದನ್ನ ನಿಧಿ ಅಂತ ಕರೀತಾರೆ, ಅಥವಾ ಇಂತಿಷ್ಟು ಗ್ರಾಮು ಇಂತಿಷ್ಟು ಸೀಮಿತ ಸಂಪತ್ತು ಸಿಕ್ಕಿದ್ರೆ ಅದು ಜಸ್ಟ್ ಒಂದು ಖಾಸಗಿ ಸಂಪತ್ತು ಅಂತ ಹೆಂಗೆ ಲಾನಲ್ಲಿ ಏನಾದರೂ ಬೈಫರ್ಕೇಶನ್ ಇದೆಯಾ ಅದರಲ್ಲಿ? ಲಾನಲ್ಲಿ ಆ ತರ ಇಲ್ಲ. ಟ್ರೆಸರ್ ಆಕ್ಟ್ ನಲ್ಲಿ ಸೆಕ್ಷನ್ 3 ಪ್ರಕಾರ ವೆರೆವರ್ ಎನಿ ಟ್ರೆಸರ್ exceeding an amount of or value of 10 rupees is found, the finder shall forthwith give to the deputy commissioner notice in writing ಅಂತ ಇದೆ. ಸರಿ. 10 ರೂಪಾಯಿಗಿಂತ ಹೆಚ್ಚಿಂದ ಯಾವ್ದಾದ್ರು ಇದ್ರೆ ಅವರು ಮಾಲೀಕರು ಇಮಿಡಿಯೇಟ್ಲಿ ಡೆಪ್ಟಿ ಕಮಿಷನರ್ ನೋಟಿಸ್ ಕೊಡಬೇಕು. ಡೆಪ್ಟಿ ಕಮಿಷನರ್ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿ ಡೆಪ್ಟಿ ಕಮಿಷನರ್ ನಂತರ ಆ ರಿಪೋರ್ಟ್ ಎಲ್ಲ ತಗೊಂಡು 100 ವರ್ಷದ ಒಳಗಿಂದ ಇದನ್ನ ಎಲ್ಲ ಮಾಡಿಕೊಂಡು ನಂತರ ಈ ಮಾಲೀಕರಿಗೆ, ಮತ್ತು ಕೆಲವು ಸಲ ಏನಾಗುತ್ತೆ, ಬೇರೆಯವ್ರ ಜಾಗ ಯಾರೋ ಹುಡುಕಿರ್ತಾರೆ, ಅದನ್ನ ಅದು ಹುಡುಕಿದವನಿಗೆ ಎಷ್ಟು ಕೊಡ್ಬೇಕು, ಜಾಗ ಇದ್ದವ್ರಿಗೆ ಎಷ್ಟು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ಅವ್ರಿಗೆ ಹಂಚಿ ಕೊಡಬೇಕು ಅಂತ ಇದೆ. ಓಕೆ. ಬಟ್ ಈ ಜಾಗದ ವಿಚಾರದಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸರ್. ಏನಂದ್ರೆ ಈಗ ಈ ಜಾಗ ಏನಾದ್ರೂ ತಲತಲಾಂತರದಿಂದ ಅವ್ರ ಕುಟುಂಬದಲ್ಲೇ ಬಂದಿದ್ರೆ ಆಗ ಮನೆ ಮಾಲೀಕರು ಅವರೇ, ಜಾಗದ ಮಾಲೀಕರು ಅವರೇ ಅಂತ. ಈಗ ಒಂದು 20-25 ವರ್ಷದಿಂದ ಅವರೇನೋ ಬೇರೆಯವರಿಂದ ಜಾಗ ಖರೀದಿ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಆಗಲೂ ಮನೆಯ ಜಾಗದ ಮಾಲೀಕರು ಇವರೇ ಆಗ್ತಾರ? ಮೂಲ ಮಾಲೀಕರು ಏನು ಬರಲ್ವಾ ಸರ್ ಲೆಕ್ಕಕ್ಕೆ? ಆ ಬಗ್ಗೆ ಯಾರಾದರೂ ಆ ರೀತಿ ಕ್ಲೇಮ್ ಮಾಡಿದರೆ, ಇದು ಗೊತ್ತಾಗಿ ನಮ್ದಿತ್ತು ಅಂತ ಮತ್ತೊಬ್ರು ಬಂದು ಕ್ಲೇಮ್ ಮಾಡಿದ್ರೆ, ಈ ಡೆಪ್ಟಿ ಕಮಿಷನರು ಎನ್ಕ್ವೈರಿ ಪೆಂಡಿಂಗ್ ಇಟ್ಟು ಅವ್ರನ್ನ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಕಳಿಸ್ಬೇಕು.
ಸಿವಿಲ್ ಕೋರ್ಟ್ನಲ್ಲಿ ಹೋಗಿ ಅವ್ರು ತಮ್ಮ ಹಕ್ಕು ಇದು ಏನಿದೆ ಅದನ್ನ ನಿರ್ಣಯ ಮಾಡಿಸಿಕೊಂಡು ಅಲ್ಲಿ ಏನ್ ಡಿಕ್ಲೇರ್ ಆಗುತ್ತೆ ಅದು ಅದರ ಪ್ರಕಾರ ಡೆಪ್ಟಿ ಕಮಿಷನರ್ ನಡಿಬೇಕಂತ ಇದೆ. ಓಕೆ, ಬಟ್ ಸರ್ ಇಲ್ಲಿ ಜಾಗದ ಮೊದ್ಲಿನ ಮಾಲೀಕರು ಬಂದು ನಮ್ದು ಅದ್ರ ಹಿಂದಿನ ಮಾಲೀಕರು ಬಂದು ತಮ್ದು ಅಂತ ಆದ್ರೆ ಗೊತ್ತಾಯ್ತು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಹೇಳಿ ಮೇಡಮ್. ಪೂರ್ವಜರದ್ದು ಇದು ಪೂರ್ವಜರ ಸಂಪತ್ತಿದು ಅಂತ ಹೇಗ್ ವಾದ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇದೆ ಕೋರ್ಟ್ನಲ್ಲಿ ಅಂತ? ನೀವು ಹಿಂದೆ ಒಂದು ಕೇಸನ್ನ ಕೂಡ ಹ್ಯಾಂಡಲ್ ಮಾಡಿ ಗೆದ್ದು ದಕ್ಕಿಸಿ ಕೊಟ್ಟಿದ್ರಿ. ಹೀಗಾಗಿ ಯಾವೆಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟಲ್ಲಿ, ಹೆಂಗ್ ಅದನ್ನ ಪ್ರೂವ್ ಮಾಡಕ್ ಸಾಧ್ಯ ಇದೆ? ಅದೇ ಕೋರ್ಟಲ್ಲಿ ಈ ಜಾಗೆ ಮಾಲೀಕರು ಯಾರು, ಮುಂಚೆ ಯಾರಿದ್ರು, ನಮಗೆ ಹೆಂಗೆ ಇದು ಬಂತು, ಅದ್ರ ಬಗ್ಗೆ ಸಿವಿಲ್ ಕೋರ್ಟ್ನಲ್ಲಿ ಸಾಕ್ಷಿ ಪುರಾವೆ ದಾಖಲಾತಿಗಳೆಲ್ಲ ಪ್ರೊಡ್ಯೂಸ್ ಮಾಡಿ ಅದರ ಮೇಲೆ ಇದನ್ನ ಮಾಡಬೇಕಾಯ್ತು. ನಾ ಹಿಂದೆ ಮಾಡಿಸ್ಕೊಟ್ಟಿದ್ರಲ್ಲಿ ಏನಾಗಿತ್ತು, ಅದು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅವ್ರು ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಿತ್ತು, ಅದನ್ನ ಡಿಫೆಂಡ್ ಮಾಡಿದ್ವಿ ನಾವು. ಈ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಗ್ಲಿಲ್ಲ. ಅವಾಗ ನಾಣ್ಯಗಳು ಸಿಕ್ಕಿತ್ತು ನವಲೂರಲ್ಲಿ, ಅವರು ಅದನ್ನ ಇದ್ರ ತಿರ್ಸ್ಲಿಲ್ಲ ಡೆಪ್ಟಿ ಕಮಿಷನರ್ಗೆ ಟೈಮ್ನಲ್ಲಿ. ಅವಾಗ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಾಕಿದೆ, ಅದಕ್ಕೆ 1 ವರ್ಷ ಶಿಕ್ಷೆ ಇದೆ ಅದಕ್ಕೆ. ಇದರಲ್ಲಿ ಆ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಇವ್ರು ಆಗ್ಲೇ ಡಿಕ್ಲೇರ್ ಮಾಡಿದ್ದಾರೆ, ಇವೆಲ್ಲ ಡೆಪ್ಟಿ ಕಮಿಷನರ್ಗೆ ಇದು ಬಂದ್ಬಿಟ್ಟಿದೆ. ಅದಕ್ಕೆ ಇದ್ರ ಮಾಲ್ಕಿ ಯಾರು ಬೇಕು ಹೋಗ್ಬೇಕು ಅನ್ನೋದು ಡೆಪ್ಟಿ ಕಮಿಷನರ್ಗೆ ಯಾರು ಕ್ಲೇಮ್ ಇಲ್ಲ, ಒಬ್ಬರೇ ಕ್ಲೇಮ್ ಮಾಡಿದ್ರೆ ಅವರೇ ನಿರ್ಣಯ ಮಾಡುವುದು. ಅದಕ್ಕೆ ಬೇರೆದವರೆಲ್ಲ ಕ್ಲೇಮ್ ಮಾಡಿದ್ರೆ ಸಿವಿಲ್ ಕೋರ್ಟ್ಗೆ ಹೋಗಿ ನಿಮ್ ರೈಟ್ ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳ್ಬೇಕು ಅವ್ರು. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ಆ ಜಾಗದ ಓನರ್ ಮಾಲೀಕರು ಏನಿದ್ದಾರೆ ಅವ್ರಿಗೆ ಎಷ್ಟು ಪ್ರಮಾಣದ ದುಡ್ಡು ಸಿಗುತ್ತೆ ಅಥವಾ ನಿಧಿಯ ಎಷ್ಟು ಭಾಗ ಸಿಗುತ್ತೆ? ಅದು ನಿಧಿ ಕಾಯ್ದೆನಲ್ಲಿ ಇಷ್ಟು % ಅಂತಾನೆ ಮೆನ್ಷನ್ ಮಾಡಿದಾರಾ ಅಥವಾ ಅದು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ವಿಚಾರನ? ಅದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಇಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಆ ನಿಧಿ ಹುಡುಕಿ ಕೊಟ್ಟವನಿಗೆ ಮತ್ತು ನಿಧಿ ಜಾಗದ ಮಾಲೀಕರಿಗೆ ಅವ್ರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಸೆಕ್ಷನ್ 7-8ನಲ್ಲಿ ಇದನ್ನ ಮಾಡಿದ್ದಾರೆ. ಅವ ಇಲ್ಲಿ ಒಬ್ಬರೇ ಆಗಿದ್ರೆ ಅವಾಗ ಅವ್ರಿಗೆ ಕೊಡಬೇಕಾಗತ್ತೆ ಅಂತ. ಸರ್ ಈಗ ಜಸ್ಟ್ ನಾನು ಆ ಟ್ರೆಜರ್ ಆಕ್ಟ್ ಅನ್ನು ಓದ್ತಾ ಇದ್ದೆ, ಇದ್ರ ಬಗ್ಗೆ ಟ್ರೆಜರ್ ಆಕ್ಟ್ ಅನ್ನು ಓದ್ತಾ ಇದ್ದೆ. ಸೆಕ್ಷನ್ 14 ಅದರಲ್ಲಿ ಸರ್, ಸೆಕ್ಷನ್ 14 1 ಲಕ್ಷಕ್ಕಿಂತ ಹೆಚ್ಚು ಏನಾದ್ರೂ ಗೋಲ್ಡ್ ನ ಮೌಲ್ಯ ಇದ್ರೆ 1 ಲಕ್ಷ ಮಾತ್ರ ಕುಟುಂಬಕ್ಕೆ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಕರ್ನಾಟಕ ಟ್ರೆಜರ್ ಆಕ್ಟ್ ಸೆಕ್ಷನ್ 14 ಹೇಳ್ತಾ ಇತ್ತಲ್ಲ, ಅದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬಹುದು ನಾವು? ಹಂಗಾರೆ ಜಸ್ಟ್ 1 ಲಕ್ಷ ಕೊಡೋದು ಅಂತನಾ ಅಥವಾ 5ನೇ 1 ಭಾಗ ಕೊಡೋದಕ್ಕೆ ಸಾಧ್ಯ ಇದೆಯಾ? ಅದು ಸೆಕ್ಷನ್ 14 ಸಬ್ಜೆಕ್ಟ್ ಟು ಸೆಕ್ಷನ್ 10 ಓದ್ಬೇಕದನ್ನ. ಅಲ್ಲಿ ಸೆಕ್ಷನ್ 14 ಅವ್ರು ಹೇಳೋದು, ಇನ್ ದ ಕೇಸಸ್ ರೆಫರ್ಡ್ ಟು ಇನ್ ಸೆಕ್ಷನ್ 10 ಆರ್ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 13 ದ ಅಮೌಂಟ್ ಆರ್ ವ್ಯಾಲ್ಯೂ ಆಫ್ ದ ಟ್ರೆಜರ್ ಅಮೌಂಟ್ ಎಕ್ಸೀಡ್ಸ್ 1 lakhs ಅಂತ. ಅದಕ್ಕೆ ಮುಂಚೆ ಸೆಕ್ಷನ್ 10 ನೋಡ್ಬೇಕು. when a declaration has been made under section 8 ಅಂದ್ರೆ ಅವ್ರು ಯಾರು ಸಿಕ್ಕಿರ್ತಾರೆ ಅವ್ರಿಗೆ, ಅದು ಅಲ್ಲಿ 8ದಲ್ಲಿ ಟ್ರೆಜರ್ ಟು ಬಿ ಡಿಕ್ಲೇರ್ಡ್ ಓನರ್ಲೆಸ್ ಇನ್ ಸರ್ಟನ್ ಕೇಸಸ್, ಯಾರು ಇದಕ್ಕೆ ಮಾಲೀಕರಿಲ್ಲ ಅಂತ ಡಿಕ್ಲೇರ್ ಆದದ್ದಕ್ಕೆ ಅಂತ ಸೆಕ್ಷನ್ 8ನಲ್ಲಿ ಆಗಿದ್ದಕ್ಕೆ ಇನ್ ರೆಸ್ಪೆಕ್ಟ್ ಆಫ್ ಎನಿ ಟ್ರೆಜರ್ ನೋ ಪರ್ಸನ್ ಅದರ್ ದೆನ್ ಫೈಂಡರ್ of such treasure has appeared in an inquiry under section 6 claimed the treasure or part of thereof place in which found or otherwise deputy commissioner shall subject to the provisions of section 14 deliver such treasure to the finder. ಈಗ ಪಾಟೀಲ್ ಸರ್, ಮಾಲೀಕರು ಯಾರು ಗೊತ್ತಿಲ್ಲ. ಎಸ್ ಪಾಟೀಲ್ ಸರ್, ನೀವೇ ಹೇಳಿದ ಪ್ರಕಾರ ಇಬ್ಬರಿಗೆ ಇದರ ದುಡ್ಡು ಭಾಗ ಹೋಗಬೇಕು ಅಂತ ಒಂದು ಜಾಗದ ಮಾಲೀಕರು ಒಬ್ರು ಯಾರು ನಿಧಿಯನ್ನ ಪತ್ತೆ ಹಚ್ಚಿದ್ರು. ಈ ಪರ್ಟಿಕ್ಯುಲರ್ ಲಕ್ಕುಂಡಿ ಪ್ರಕರಣದಲ್ಲಿ ಜಾಗವೂ ಅವರದ್ದೇ, ಆ ಹುಡುಗನೇ ಪತ್ತೆ ಹಚ್ಚಿರೋದು, ಅದೇ ಮನೆಯವರೇ ಪತ್ತೆ ಹಚ್ಚಿರೋದು. ಹಾಗಂತ 1 ಪಾಲು ಮಾತ್ರ ಈ ಕುಟುಂಬಕ್ಕೆ ಕೊಡ್ತಾರ, 2 ಪಾಲು ಕೊಡ್ತಾರ? ಇಲ್ಲ, ಪೂರಾ ಕೊಡಬೇಕಾಗುತ್ತೆ. ಅಂದ್ರೆ 2 ಪಾಲು ಕೊಡಬೇಕು. ವಿಷಯದ ಬಗ್ಗೆ ಸಿವಿಲ್ ಕೋರ್ಟ್ ಇವ್ರು ಯಾರಾದರೂ ಬೇರೆಯವರು ಇಲ್ಲ ಪೂರ್ತಿ ಕೊಡ್ಬೇಕು ಅವ್ರು. ಸೆಕ್ಷನ್ ಇದನ್ನ ನೋಡಿ, ಸೆಕ್ಷನ್ 7 ನೋಡಿ, ಸೆಕ್ಷನ್ 7 ಸೆಕ್ಷನ್ 6 ಇವು ಯಾರು ಕ್ಲೇಮ್ ಮಾಡದೆ ಹೋದ್ರೆ ಇದು 8, 10, 14 ಬರುದು. ಸರಿ ಸರಿ, ಇದು ಯಾರಾದರೂ ಕ್ಲೇಮ್ ಮಾಡಿದ್ರೆ ಅವಾಗ ಮತ್ತೆ ಸೆಕ್ಷನ್ 8 ಕೆಳಗೆ ಸಿವಿಲ್ ಸೆಕ್ಷನ್ 7 ಕೆಳಗೆ ಸಿವಿಲ್ ಕೋರ್ಟ್ಗೆ ಹೋಗಿ ಯಾರಿಗೆ ಬರಬೇಕು ಅಂತ ಡಿಸೈಡ್ ಆಗಬೇಕು. ಬಟ್ ಎಲ್ಲ ಸಿವಿಲ್ ಕೋರ್ಟ್ಗೆ ಹೋಗಿ ಡಿಸೈಡ್ ಆಗುತ್ತೆ ಸರ್, ಅಥವಾ ಜಿಲ್ಲಾಧಿಕಾರಿಗಳು ಕೂಡ ಇದರಲ್ಲಿ ಏನಾದರೂ ಡಿಸಿಷನ್ಗಳನ್ನು ಮಾಡಬಹುದಾ? ಬಿಕಾಸ್ ಇವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಈ ಕೇಸ್ನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಯಾರು ಅಲ್ಲ ಮಾಡ್ಬೋದು, ಯಾರಾದರೂ ಬೇರೆಯವರು ಕ್ಲೇಮ್ ಮಾಡಿದ್ರೆ, ಈಗ ತಾವು ಹೇಳಿದ್ರಿ 25 ವರ್ಷದಿಂದ ಬೇರೆಯವ್ರ ಮಾಲ್ಕಿ ಇತ್ತು ಅಂತ, ಅವ್ರು ಅಂತವ್ರು ಬೇರೆ ಯಾರು ನಮ್ದಿದು ಅಂತ ಕ್ಲೇಮ್ ಮಾಡಿದ್ರೆ ಅವಾಗ
ಸಿವಿಲ್ ಕೋರ್ಟಿಗೆ ಕಳಿಸಿ ರಿಪೋರ್ಟ್ ಇದನ್ನ ತರ್ರಿ ಡಿಗ್ರಿ ತೊಗೊಂಬರ್ರಿ ಅಂತ ಹೇಳ್ಬೇಕು. ಇಲ್ಲಂದ್ರೆ ಡೆಪ್ಟಿ ಕಮಿಷನರ್ ಡಿಸೈಡ್ ಮಾಡ್ಬೋದು. ರೈಟ್, ಥ್ಯಾಂಕ್ ಯು ಅದೇ KL section ಪಾಟೀಲ್ ಸರ್ 6 ದಲ್ಲಿ enquiry ಅಂತ ಇದೆ ನೋಡಿ. ಮಾತನಾಡಿದ್ದಕ್ಕೆ. ಹಾಗೆ ಗುಡದಪ್ಪ, ಸಿದ್ದು ಪಾಟೀಲ್ ಮತ್ತೆ ಪ್ರಜ್ವಲ್ ಎಲ್ರಿಗೂ ಕೂಡ ಧನ್ಯವಾದ. ಇದು ಒಂದು ನಾನು ಆಗಲೂ ಹೇಳ್ತಾ ಇದ್ದೆ, ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಕೂಡ ಇದರ ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ. ಕೋರ್ಟ್ ಡಿಸ್ಪ್ಯೂಟ್ ಹೋಗಲಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗಳ ವಿವೇಚನೆ, ಯಾಕೆಂದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳು ಹೌದು, ಯಾಕೆಂದರೆ ಅವರು ಕೂಡ ಒಬ್ಬ ಜಡ್ಜಿಗೆ ಸಮಾನ. ಹಾಗಾಗಿ ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಬಟ್ ಅದು ಬಡ ಕುಟುಂಬ ಆಗಿರೋದ್ರಿಂದ ಮಾನವೀಯತೆ ಆಧಾರದಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡಿ. ಇರೋ ಜಾಗನೂ ಕಳ್ಕೊಂಡಿದ್ದಾರೆ, ಮನೆ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಅವ್ರಿಗೇನಾದರೂ ಒಂದು ನೆಲೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ.